ಶ್ರೀ ಗುರುಭ್ಯೋ ನಮಃ. ಏನ್ ತಿಳ್ಕೊಂಡ್ವಿ ಹಿಂದಿನ ಸಂಚಿಕೆಯಲ್ಲಿ? ಭಾಗಣ್ಣ ತುಂಬಾ ವಿಚಿತ್ರವಾಗಿ ಆಟ ಮಾಡ್ತಾ ಇರ್ತಾನೆ. ಅವನ ಕಾರ್ಯಗಳು ಎಲ್ಲಾರ್ಗೂ ಭಾಗಣ್ಣಂಗೆ ಹುಚ್ಚಿಡಿದು ಬಿಟ್ಟಿದೆ ಅಂತ ತಿಳ್ಕೊಂಡಿರ್ತಾರೆ. ಭಾಗಣ್ಣ ಊಟ ಮಾಡಬೇಕಾದ್ರೆ ಎಲ್ಲೆಲ್ಲೋ ತುತ್ತುಗಳನ್ನ ತೋರಿಸಿ ಅಳ್ತಾ ಇರೋದು, ಆ ತುತ್ತುಗಳನ್ನ ಹಾಗೆ ಕೆಳಗಡೆ ಬಿಟ್ಬಿಡೋ ಅಂಥದ್ದು, ಆಮೇಲೆ ಸುತ್ತ ಎಲ್ಲ ಅನ್ನಗಳನ್ನ ಇಡುವಂಥದ್ದು, ಯಾವಾಗ ನೋಡಿದ್ರು ಅಳುವಂಥದ್ದು, ಇದನ್ನೆಲ್ಲ ನೋಡಿ ಅಮ್ಮನಿಗೂ ಕೂಡ ತುಂಬಾನೇ ಹೆದರಿಕೆ ಆಗೋಗ್ಬಿಟ್ಟಿರುತ್ತೆ. ಕೊನೆಗೆ ಒಂದಿನ ರಾತ್ರಿ ಅಮ್ಮ ಕೇಳಿದಾಗ ಭಾಗಣ್ಣ ಹೇಳ್ತಾನೆ, ನನಗೆ ದೇವತೆಗಳು ಕಾಣ್ತಾ ಇದ್ದಾರಮ್ಮ ಪ್ರತಿ ಸರಿ ತುತ್ತಿಡ್ಬೇಕಾದ್ರೆ, ಆದ್ರೆ ದೇವತೆಗಳ ಒಳಗಿರುವಂತಹ ಅಂತರ್ಯಾಮಿ ಆ ಭಗವಂತ ಅವನ್ ಕಾಣ್ತಾ ಇಲ್ಲ ನನಗೆ, ಅದಕ್ಕೋಸ್ಕರನೇ ಹೀಗೆ ಅಳ್ತಾ ಇದ್ದೀನಿ ನಾನು ಅಂದಾಗ, ಆಗ ಅಮ್ಮ ಅಡ್ವೈಸ್ ಮಾಡ್ತಾಳೆ, ಅಲ್ಲ ಕಣೋ, ಅದನ್ನ ಹೊರಗಡೆ ಹುಡ್ಕೋದಲ್ವೋ, ಒಳಗಡೆನೆ ಹುಡುಕ್ಬೇಕು ನೀನು. ಭಗವಂತ ಸಿಗ್ತಾ ಇಲ್ಲ ಅಂದ್ರೆ ನೀನ್ ಭಗವಂತನ್ನೇ ಬೇಡಬೇಕು, ಭಗವಂತನ್ ಬೇಡಬೇಕು ಅಂದ್ರೆ ಗುರುಗಳನ್ನ ನೀನು ಆಶ್ರಯ ಮಾಡ್ಕೋಬೇಕು ಅಂತ ಹೇಳಿದಾಗ, ಆಯ್ತಮ್ಮ, ಸದ್ಯ ನೀನು ನಿನ್ನೊಳಗಡೆ ಭಗವಂತ ನಿಂತು ಈ ಮಾತನ್ನ ಆಡ್ಸಿದಾನೆ ಅಂತ ಹೇಳಿದಾಗ ಅಮ್ಮಂಗೆ ತುಂಬಾ ಸಮಾಧಾನ ಆಗತ್ತೆ. ಮಗ ಸದ್ಯ ಮೊದ್ಲಿನ ತರ ದುಡಿಯೋದಕ್ಕೆ ಶುರು ಮಾಡ್ತಾನೆ ಅಂತ ಹೇಳಿ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇರ್ತಾಳೆ. ಮತ್ತೆ ಮೊದ್ಲಿನ ತರನೇ ಭಾಗಣ್ಣ ಕೈ ತುಂಬ ಸಂಪಾದನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಇನ್ನ ಇಬ್ರು ಮಕ್ಕಳು ಸೀನು ಮತ್ತೆ ದಾಸು, ಅವರು ರಾಜಾಶ್ರಯದಲ್ಲಿ ಇರ್ತಾರೆ. ಕಡೆ ಮಗ ರಂಗ, ಅವನು ಆರಾಮಿದ್ದಾನೆ ಅಣ್ಣನ ಜೊತೆ, ಅಣ್ಣ ನೋಡ್ಕೋತಾ ಇದ್ದಾನೆ ಭಾಗಣ್ಣ, ಯಾಕಂದ್ರೆ ಇನ್ನ ಪುಟಾಣಿ ಅವನು. ಇಷ್ಟಿದ್ರೂ ಅವಳಿಗೆ ಚಿಂತೆ ಅಂತೆ. ಏನ್ ಹಾಗಾದ್ರೆ, ಅಲ್ಲ ಎಲ್ರಿಗೂನು ದಿಸ್ ಇಸ್ ದ ಕಾಮನ್ ಪ್ರಾಬ್ಲಮ್, ಚಿಂತೆ ಅನ್ನೋಂಥದ್ದು ಚಿತೆ ಏರೋ ತನಕನೂ ಬಿಡಲ್ಲ ಅಂತ. ಅದಾದ್ಮೇಲೂ ನಮ್ಮನ್ನು ಕಂಟಿನ್ಯೂ ಮಾಡುತ್ತೆ. ಆ ಚಿಂತೆನೇ ನಾವು ಮನಸ್ಸಲ್ಲಿ ಇಟ್ಕೊಂಡು ಸತ್ವಿ ಅಂದ್ರೆ ಮತ್ತೆ ನಮ್ಮನ್ನು ಅದು ಫಾಲೋ ಮಾಡುತ್ತೆ ನೆಕ್ಸ್ಟ್ ಬರ್ತಲ್ಲಿ. ಸೋ ಡೇಂಜರಸ್ ಈ ತರ ಡಿಸೈರ್ಸ್, ಚಿಂತೆ ಅನ್ನೋಂಥದ್ದನ್ನೆಲ್ಲ ಇಟ್ಕೊಂಡು. ಅದಕ್ಕೇನೆ ಏನ್ ಚಿಂತೆ ಅವಳಿಗೆ, ಚಿಂತೆ ಇಲ್ದೇ ಇರೋ ಸಂಸಾರನೇ ಇಲ್ವೇನೋ ಅನ್ನೋರ್ ತರ. ಭಾಗಣ್ಣ ಏನೋ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾನೆ, ಆದ್ರೆ ಸೀನು ಮತ್ತೆ ದಾಸಂಗೆ ಮದುವೆ ಮಾಡ್ಬೇಕಲ್ಲ, ಯಾಕಂದ್ರೆ ಅವ್ರಿಗೆ ಉದ್ಯೋಗ ಸಿಕ್ಕಾಯ್ತು, ಕೈ ತುಂಬಾ ಹಣ ಬರ್ತಾ ಇರ್ಬೇಕು. ಪಾಪ ಗದ್ವಾಲಲ್ಲಿ ಅವ್ರವ್ರೇ ಅಡಿಗೆ ಮಾಡ್ಕೊಂತ ಇದಾರಲ್ಲ, ಎಷ್ಟು ತೊಂದ್ರೆನೋ ಹುಡುಗರಿಗೆ. ಹೋಗ್ಲಿ, ನಾನು ಹೋಗಿ ಅವ್ರ ಜೊತೆ ಇರೋಣ ಅಂತಂದ್ರೆ ಇಲ್ಲಿ ಭಾಗಣ್ಣನ್ ಯಾರು ನೋಡ್ಕೊಳೋದು, ರಂಗುನ್ ಯಾರು ನೋಡ್ಕೊಳೋದು ಅಂತ ಹೇಳಿ ಇಲ್ಲಿ ಬಿಟ್ಟು ಹೋಗಂಗಿಲ್ಲ ಅಮ್ಮ. ಅದಕ್ಕೆ ಒಂದಿನ ಭಾಗಣ್ಣಂಗೆ ಹೇಳ್ತಾಳಂತೆ ಅವಳು, ಭಾಗಣ್ಣ, ನನಗೇನೋ ವಯಸ್ಸಾಗ್ತಾ ಇದೆ ಕಣೋ, ಮನೆಯಲ್ಲಿ ಕೆಲಸದವ್ರು ಇದ್ದಾರೆ, ಆದ್ರೆ ಅವ್ರ ಮೇಲೆ ಸಂಪೂರ್ಣ ಜವಾಬ್ದಾರಿ ಹಾಕಿ ನನಗೆ ಹೊರಗಡೆ ಹೋಗೋದಕ್ ಮನ್ಸಾಗ್ತಾ ಇಲ್ಲ. ನೀನೇನೋ ಮದ್ವೆ ಬೇಡ ಅಂತ ಹಠ ಹಿಡ್ದಿದ್ಯಾ, ನಿನ್ ತಮ್ಮಂದ್ರಿಗೆ ಕೆಲ್ಸ ಸಿಕ್ಕಿದೆ, ಅವ್ರಿಗ್ ಮದ್ವೆ ಮಾಡೋ ವ್ಯವಸ್ಥೆ ಆದ್ರೂ ಮಾಡ್ ಹೋಗ್ಲಿ. ಮಹಾರಾಜರಿಗೆ ಹೇಳಿ ಇಲ್ಲೇ ಎಲ್ಲಾದ್ರೂ ಹತ್ರದ್ದು ಜಾಗಕ್ಕೆ, ಗದ್ವಾಲ್ ತನಕ ಹೋಗಿದಾರಲ್ಲ, ಅದರ್ವೈಸ್ ಇಲ್ಲೇ ಎಲ್ಲಾದ್ರೂ ಸಂಸ್ಥಾನ ಇದ್ರೆ, ಉತ್ತನೂರ್ ಇರ್ಬೋದು ಅಥವಾ ಸಂಕಾಪುರ ಇರ್ಬೋದು, ಅಲ್ಲೆಲ್ಲಾದ್ರೂ ಹಾಕಿಸ್ಬಿಟ್ರೆ, ಟ್ರಾನ್ಸ್ಫರ್ ಆ ಕಾಲದಲ್ಲೇ ಇತ್ತು, ವರ್ಗ ಮಾಡಿಸ್ಬಿಟ್ರೆ ಸೊಸೆಯರ್ಗೆ ಮನೆ ಜವಾಬ್ದಾರಿ ಎಲ್ಲ ಕೊಟ್ಬಿಟ್ಟು ನಾನ್ ರಾಮಕೃಷ್ಣ ಅಂತ ಇದ್ಬಿಡ್ತೀನಿ ಕಣೋ ಅಂತ ಹೇಳ್ತಾಳೆ. ಆಗ ತಾಯಿ ಮಾತು ಕೇಳಿ ಭಾಗಣ್ಣ ನಗಕ್ ಶುರು ಮಾಡ್ಬಿಡ್ತಾನಂತೆ. ಸೀನು ಮತ್ತೆ ದಾಸರ ಸ್ವಭಾವ ನಿನಗ್ ಗೊತ್ತಿಲ್ಲ ಅಮ್ಮ, ಅವರು ರಾಜಾಶ್ರಯದಲ್ಲಿ ಜಾಸ್ತಿ ದಿನ ಇರಲ್ಲ. ಅವರು ಎಣ್ಣೆ ಇದ್ದಂಗೆ, ರಾಜಾಶ್ರಯ ನೀರು ಇದ್ದಂಗೆ. ಎಣ್ಣೆ ನೀರು ಒಂದ್ ಕಡೆ ನಾವು ಕಲ್ಸಕ್ಕೇನೋ ನೀನ್ ಪ್ರಯತ್ನ ಪಟ್ಟೆ, ಕರ್ಕೊಂಡೋಗಿ ಅಲ್ಲಿ ಸೇರ್ಸು ಅಂದೆ, ಆಯ್ತು ಅಂತ ನಾನು ಸೇರಿಸ್ಬಿಟ್ಟು ಬಂದೆ, ನೀರಲ್ಲಿ ಎಣ್ಣೆ ಬಿಟ್ಟಿದ್ದಾಯ್ತು. ಆದ್ರೆ ಅವೆರಡೂನು ಮಿಕ್ಸ್ ಆಗಲ್ಲ ಅಲ್ವಾ, ನೀರು ಎಣ್ಣೆ ನೆವರ್ ಮಿಕ್ಸ್. ಎಷ್ಟೇ ನೀರಿರ್ಲಿ ಎಣ್ಣೆ ಸಪರೇಟಾಗಿ ತೇಲ್ಕೊಂಡು ಹೋಗೇ ಹೋಗುತ್ತೆ ಅಂತ ಭಾಗಣ್ಣ ಹೇಳ್ದಾಗ ಅಮ್ಮ ಹೇಳ್ತಾಳಂತೆ, ಸಾಕ್ ಸುಮ್ನೆ ಇರೋ, ಎಣ್ಣೆ ನೀರ್ ಸೇರ್ಸಿನೇ ಅಡ್ಗೆ ಮಾಡ್ತೀವಿ, ಚೆನ್ನಾಗಿ ತಿರ್ಗಿಸ್ಬಿಟ್ವಿ ಅಂದ್ರೆ ಅವೆರಡು ಒಟ್ಟಿಗೆ ಸೇರ್ಕೊಂಡು ಒಳ್ಳೆ ರುಚಿ ಕೊಡಲ್ವೇನೋ ಅಂತ. ಅಮ್ಮ ಮೇ ಬಿ ವೆರಿ ನಿಯರ್ ಟು ದ ಲೈಫ್ ಎಕ್ಸ್ಪೀರಿಯನ್ಸ್ ಹೇಳಿರಬಹುದು ಅವಳು ಕಂಪ್ಯಾರಿಸನ್ನು, ಆದ್ರೆ ಭಾಗಣ್ಣಂಗೆ ನಗು ಬರ್ದಂಗೆ ಇರ್ಲಿಲ್ವಂತೆ. ಇಲ್ಲಮ್ಮ, ಅಡ್ಗೆ ಮಾತು ಇಲ್ಲಿ ಬರಲ್ಲ, ಹೋಗ್ಲಿ, ಎಣ್ಣೆ ನೀರ್ ಇರ್ಬೇಕಾದ್ರೆ ಅದಕ್ಕೊಂದ್ ಸ್ವಲ್ಪ ಸೀಗೆಕಾಯಿಯು ಸೇರಿಸ್ಬಿಡು, ಎಣ್ಣೆ ಕೊಚ್ಕೊಂಡು ಹೊಟ್ಟೋಗುತ್ತ ಅವಾಗ, ನೀರೆಲ್ಲ ಗಲೀಜಾಗತ್ತೆ ಅಂತ ಹೇಳ್ತಾನಂತೆ. ಏನೋ ಅಪ್ಪ, ಏನೇನೋ ಮಾತಾಡ್ತೀಯ, ನೀನ್ ಮಾತಾಡೋದ್ರಲ್ಲಿ ಭಾರಿ ಜಾಣ ಇದ್ಯಾ, ಹಳ್ಳಿ ಹೆಂಗ್ಸು ನಾನು, ನಿನ್ ಜೊತೆ ವಾದ ಮಾಡಕ್ಕಾಗತ್ತಾ? ಆದ್ರೂನು ರಾಜಾಶ್ರಯದಲ್ಲಿರೋ ನನ್ನ ಮಕ್ಕಳಿಗೆ ಸೀಗೆಕಾಯಿ ಹೆಂಗೊತ್ತಾಗ್ಲತ್ತೆ ಅಂತ ಕೇಳ್ತಾಳಂತೆ. ತಕ್ಷಣ ಭಾಗಣ್ಣಂಗೆ ಏನನ್ನಿಸ್ತೋ ಏನೋ, ತಮ್ಮಂದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವನಿಗೆ ಪ್ರೇರಣೆ ಆಯ್ತಂತೆ. ತಕ್ಷಣ ಅವಂದಿತ್ತಲ್ಲ ಗ್ರಂಥಗಳು, ಓಲೆಗರಿಗಳು, ಜ್ಯೋತಿಷ್ಯ ಗ್ರಂಥಗಳು, ಅದನ್ನ ತೆಗಿತಾನೆ, ತಮ್ಮಂದ್ರ ಹೆಸರು ಹೇಳ್ಕೊಂಡು ಏನೇನೇನೇನೋ ಲೆಕ್ಕ ಹಾಕ್ತಾನಂತೆ. ಲೆಕ್ಕ ಹಾಕ್ತಾ ಇದ್ದಂಗೆಲ್ಲ ಅವನ ಮುಖದಲ್ಲಿ ಟೆನ್ಷನ್ ಅನ್ನೋವಂಥದ್ದು ಜಾಸ್ತಿ ಆಗತ್ತೆ. ಬರ್ತಾ ಬರ್ತಾ ಆ ಟೆನ್ಷನ್, ಆ ಭೀತಿ, ಭಯ ಅದಿನ್ನ ಜಾಸ್ತಿ ಆಗಕ್ ಶುರುವಾಗತ್ತಂತೆ. ತಕ್ಷಣ ಅಮ್ಮಂಗ್ ನಮಸ್ಕಾರ ಮಾಡ್ತಾನೆ. ಅಮ್ಮ, ತಮ್ಮಂದ್ರು ತುಂಬಾ ಇಕ್ಕಟ್ಟಲ್ಲಿದಾರಮ್ಮ,
ಅವ್ರಿಗೆ ಒಂದೊಂದು ಕ್ಷಣ, ಕ್ಷಣ ಮೀನ್ಸ್ ಸೆಕೆಂಡ್, ಒಂದೊಂದು ಕ್ಷಣ ಕೂಡ ಅವ್ರಿಗೆ ಒಂದೊಂದು ಯುಗದ ತರ ಆಗ್ತಾ ಇದೆ. ನಾನೇನಾದ್ರೂ ಇವಾಗ ಸೋಂಬೇರಿತನ ಮಾಡ್ದೆ ಅಂದ್ರೆ ಅವ್ರ ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಡ್ತಾರಮ್ಮ, ಈಗ ಬರ್ತೀನಿರು ಅಂತ ಹೇಳಿ ಅವಸರ ಮಾಡ್ಕೊಂಡು ಅವನು ಹೊರಗಡೆ ಹೋಗ್ತಾನೆ. ಭಾಗಣ್ಣನ್ ಮಾತ್ ಕೇಳಿ ತಾಯಿಗೆ ಹೆದರಿಕೆ ಆಗ್ಬಿಡತ್ತಂತೆ. ಅವನು ತಮ್ಮಂದ್ರನ್ನ ಕಾಪಾಡೋದಿಕ್ಕೆ ಅಂತ ಗದ್ವಾಲ್ಗ್ ಹೋಗ್ತಾ ಇದ್ದಾನೆ ಅಂತ ಅಮ್ಮ ಅನ್ಕೊಂಡಿದ್ಲಂತೆ. ತಕ್ಷಣ ಮಗನ್ಗೆ ಕೂಗ್ ಹೇಳ್ತಾಳಂತೆ, ಅಲ್ಲ ಕಣೋ, ಚಪ್ಲಿನೇ ಹಾಕೊಂಡಂಗ್ ಹೊರಡ್ತಾ ಇದೆಯಲ್ಲೋ, ಅಷ್ಟು ದೂರ ನೀನು ಹೋಗೋದ್ ಯಾವಾಗ, ಅಲ್ಲಿ ತನಕ ತಮ್ಮಂದ್ರ ಗತಿ ಏನು ಅಂತ ಕೂಗ್ಕೋತಾಳಂತೆ. ಭಾಗಣ್ಣಂಗ್ ಇದ್ಯಾವ ಮಾತು ಕೇಳಲ್ಲ, ಯಾವ ಮಾತನ್ನ ಕೇಳಿಸ್ಕೊಳೋ ಸ್ಟೇಟಲ್ ಕೂಡ ಅವನ್ ಮೈಂಡ್ ಅನ್ನುವಂಥದ್ದು ಇರಲ್ಲ. ಅವನ್ ಹೊರಟಿದ್ ಗದ್ವಾಲಕ್ಕಲ್ಲ, ಅಷ್ಟು ದೂರ ಹೋಗ್ಬೇಕು ಅಂದ್ರೆ ಓಡ್ಕೊಂಡು ಯಾರು ಹೋಗ್ತಾರೆ ಗದ್ವಾಲಕ್ಕೆ, ಉತ್ತನೂರಿಂದ ಗದ್ವಾಲ್ಗೆ, ಅಲ್ಲಿ ತನಕ ಹೋಗೋದಕ್ಕೆ ಎಷ್ಟು ದಿನಗಳು ಬೇಕು. ಅವನ ಅಷ್ಟು ದೂರ ಹೋಗಿ ಆ ಪರಿಸ್ಥಿತಿ ಅನ್ನೋಂಥದ್ದು ಏನಿದೆ, ಸಿಚುವೇಶನ್ ವಾಸ್ ಬಿಯಾಂಡ್ ಅವನದು ಕಂಟ್ರೋಲ್, ಆಯ್ತಾ? ಆ ರೀತಿ ಇದ್ದಾಗ ದಟ್ ವಾಸ್ ನಾಟ್ ದ ಟೈಮ್ ಗದ್ವಾಲ್ಗೆ ಹೋಗೋದಿಕ್ಕೆ. ಭಾಗಣ್ಣ ಮೈ ಮೇಲೆ ಪ್ರಜ್ಞೆ ಇಲ್ದಂಗೆ ಓಡೋಗಿದ್ದು ಎಲ್ಲಿ ಅಂದ್ರೆ ವೆಂಕಟೇಶ್ವರನ್ ಗುಡಿಗೆ. ನಾವಿಲ್ಲಿ ಮಿಸ್ಟೇಕ್ ಮಾಡ್ತೀವಿ. ನಾವು ಭಗವಂತನ ಹಿಡ್ಕೊಳೋದು ಲಾಸ್ಟ್, ಫಸ್ಟ್ ಇವನ್ ಭಗವಂತನ ಹಿಡ್ಕೊಂಡ. ಓಡ್ತಾ ಓಡ್ತಾ ಅವನು ಭಾಗಣ್ಣ ಗುಡಿ ಗಂಟೆನ ಬಾರಿಸ್ತಾನೆ, ತುಂಬಾ ಹೊತ್ತು ನಿಂತ್ಕೋತಾನೆ, ಆಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಮಲ್ಕೊಂಡ್ಬಿಡ್ತಾನಂತೆ. ಎಷ್ಟು ಹೊತ್ತು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ನೋ ಗೊತ್ತಿಲ್ಲ. ಪ್ರಭು, ನಿನ್ ಕರುಣೆನೇ ಕರುಣೆ ಪ್ರಭು, ನನ್ನ ತಮ್ಮಂದ್ರನ್ನ ನನಗೆ ಉಳಿಸ್ಕೊಟ್ಬಿಟ್ಟೆ, ಇನ್ಮೇಲೆ ಅವ್ರನ್ನ ನಾನು ಬಿಟ್ಟಿರೋಲ್ಲ ಪ್ರಭು, ನಿನ್ನ ಭಕ್ತರನ್ನಾಗಿ ನಾನು ಅವ್ರನ್ನ ನಿನಗೆ ಸಮರ್ಪಣೆ ಮಾಡ್ಬಿಡ್ತಾ ಇದ್ದೀನಿ ಅಂತ ಹೇಳಿ ದೇವ್ರಿಗೆ ಇನ್ನೊಂದ್ಸರಿ ನಮಸ್ಕಾರ ಹಾಕಿ ಮೆಲ್ಲಗ್ ಮನೆ ಕಡೆ ಬರ್ತಾನಂತೆ. ನಮ್ದನ್ನು ಭಗವಂತ ಏನಾದ್ರೂ ಈಡೇರಿಸ್ಕೊಟ್ಟ ಅಂದ್ರೆ ನಾವು ಭಗವಂತಂಗೆ ಏನಾದ್ರೂ ಕೊಡ್ತೀವಲ್ಲ ಲಂಚ, ಇವನ್ ಆ ತರ ಲಂಚ ಕೊಡ್ತಾ ಇದ್ದಾನೆ. ಭಗವಂತ ತಮ್ಮಂದ್ರನ್ನ ಸೇಫ್ ಗಾರ್ಡ್ ಮಾಡ್ದ, ಅದಕ್ಕೆ ಇವನೇನ್ ಹೇಳ್ತಾ ಇದ್ದಾನೆ, ತಮ್ಮಂದ್ರನ್ನೇ ನಿನಗ್ ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಮೈ ಮೇಲೆ ಉತ್ತರೀಯ ಅಂದ್ರೆ ಆ ಶಾಲ್ ಅನ್ನೋದು ಏನ್ ಹೇಳ್ತೀವಿ ಶಲ್ಯ, ಅದನ್ನೂ ಹೊದ್ಕೊಂಡಿರ್ಲಿಲ್ಲ, ಕಾಲಕ್ ಚಪ್ಲಿನೂ ಹಾಕೊಂಡಂಗೆ ಮಗ ಓಡ್ತಾ ಇದ್ದಿದ್ದನ್ನ ನೋಡಿ ಅಮ್ಮಂಗ್ ಭಯ ಆಗಿತ್ತು. ಮಗ ಗದ್ವಾಲ್ಗ್ ಹೋಗಿದ್ದಾನೆ ಅಂತ ಅಮ್ಮ ಅನ್ಕೊಂಡಿದ್ರೆ ಮಗ ಈಗ ಆರಾಮ್ ಮನೆಗ್ ಬರ್ತಾ ಇದ್ದಾನೆ. ಆಮೇಲೆ ಏನಪ್ಪ ನನ್ನಿಬ್ರು ಮಕ್ಳ ಕತೆ ಏನಾಯ್ತು, ಈಗ ಎಲ್ರೂ ಗದ್ವಾಲ್ಗ್ ಹೋಗ್ಬೇಕಾ ಹಂಗಾದ್ರೆ ಅಂತ ಅವಳು ಯೋಚನೆ ಮಾಡಿರ್ತಾಳೆ. ತಮ್ಮಂದ್ರ ವಿಷಯ ಮಾತಾಡ್ತಾ ಇದ್ದವನು ಇದ್ದಕ್ಕಿದ್ದಂಗೆ ಅವ್ರ ಕಣಿ ನೋಡಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ತಕ್ಷಣ ನಿನಗೆ ಮುಖದಲ್ಲಿ ಭಯ ಅನ್ನೋದು ಕಾಣಿಸ್ಕೊಂತು. ಅದನ್ನ ನೋಡ್ ಅವ್ರಿಗೇನೋ ಆಪತ್ ಬಂದಿದೆ ಅಂತ ಅನ್ಕೊಂತಿದ್ದಂಗೆನೆ ನೀನ್ ಹೊರಗಡೆ ಓಡೋಗ್ಬಿಟ್ಟಿಯಲ್ಲೋ, ಏನಾಯ್ತು ಅವ್ರಿಗೆ, ಅದನ್ನ ಹೆಂಗೋ ಪರಿಹಾರ ಮಾಡ್ದೆ ಅಂತ ಅಮ್ಮ ಅಳ್ತಾ ಕೇಳ್ತಾಳೆ. ಅಮ್ಮ, ನೀನ್ ಊಹೆ ಎಲ್ಲ ಕರೆಕ್ಟ್ ಅಮ್ಮ. ನನ್ ತಮ್ಮಂದ್ರಿಗೆ ಸೆರೆಮನೆ ವಾಸ ಆಗಿತ್ತು, ಜೈಲ್ಗೆ ಹಾಕ್ಬಿಟ್ಟಿದ್ರಂತೆ ಅವ್ರನ್ನ. ಅಲ್ಲಿ ಕಠಿಣ ರೀತಿಲಿ ಶಿಕ್ಷೆ ಕೊಡೋ ವ್ಯವಸ್ಥೆ ಕೂಡ ಆಗಿತ್ತಂತೆ. ತುಂಬಾ ದೊಡ್ಡ ಪನಿಷ್ಮೆಂಟ್ಗೆ ಎವ್ರಿಥಿಂಗ್ ವಾಸ್ ಡನ್, ರೆಡಿ ಮಾಡಿ ಇಟ್ಕೊಂಡಿದ್ರಂತೆ. ಅದಕ್ಕೋಸ್ಕರ ನಾನು ಅಷ್ಟು ಅವಸರವಾಗಿ ಹೋಗಿದ್ದು ಅಂತಾನಂತೆ. ಅಲ್ಲಿಗೆ ಹೆಂಗ್ ಹೋದ್ಯೋ ಅಷ್ಟು ಬೇಗ ಗದ್ವಾಲಕ್ಕೆ ಅಂತ ಅಮ್ಮ ಪ್ರಶ್ನೆ ಮಾಡಿದ್ರೆ, ಅಲ್ಲಿಗೆ ಹೋಗಿ ಸರಿ ಮಾಡೋದಕ್ಕೆ ಸಮಯ ಎಲ್ಲಿತ್ತಮ್ಮ, ಎಲ್ಲಿತ್ತು, ವೇರ್ ವಾಸ್ ದ ಟೈಮ್? ಅದಕ್ಕೆ ಏನೋ ಮಾಡ್ದೆ ಹಂಗಾದ್ರೆ ಅಂದ್ರೆ ಮನುಷ್ಯ ಹೋಗಿ ಸರಿ ಮಾಡೋ ವೇಳೆ ಅದಾಗಿರ್ಲಿಲ್ಲ. ಅಷ್ಟು ತನಕ ನಾನು ಆ ಮನುಷ್ಯ ಏನ್ ಮಾಡ್ತಾನೆ ಅಷ್ಟು ಕಡಿಮೆ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಮನುಷ್ಯರು ಅಳತೆಗೆ ಮೀರಿರುವಂತ ಸಮಸ್ಯೆ ಬಂದಾಗ ಭಗವಂತನಲ್ದಂಗೆ ಮತ್ ಯಾರನ್ನಮ್ಮ ಸರೆಂಡರ್ ಆಗ್ಬೇಕು? ಪ್ರಯತ್ನ ಅನ್ನೋದು ಭಗವಂತ ನಮ್ಮೆಲ್ರಿಗೂ ಕೊಟ್ಟಿದ್ದಾನೆ, ಆಯ್ತಾ? ಅದು ದತ್ತ ಸ್ವಾತಂತ್ರ್ಯ. ದತ್ತ ಅಂದ್ರೆ ಕೊಟ್ಟಿದ್ದಾನೆ. ನನ್ನ ವಾಟರ್ ಬಾಟ್ಲು ಇಟ್ಕೋ ಅಂತ ನಾನು ಕೊಟ್ಟಿರ್ತೀನಿ 1-2 ಮಿನಿಟ್ಸ್ಗೆ, ಅದು ನಿಮ್ದಾಗತ್ತಾ? ನಿಮ್ದಾಗಲ್ಲ. ಬಿಕಾಸ್ ಯು ಆರ್ ಅವೇರ್ ದಟ್ ಯಾವಾಗ ಕೇಳ್ತೀನೋ ಆವಾಗ ವಾಪಸ್ ಕೊಡ್ಬೇಕು ಅಂತ ನಿಮಗೆ ಪ್ರಜ್ಞೆ ಇರುತ್ತೆ. ಯು ಆರ್ ನಾಟ್ ಗೋಯಿಂಗ್ ಟು ಯೂಸ್ ಇಟ್, ಯೂಸ್ ಮಾಡಲ್ಲ, ನಿಮ್ದು ಅಂತ ನೀವು ತಗೊಳಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಇಟ್ಕೋ ಅಂತ ಯಾರೋ ಕೊಟ್ಟಿದ್ದಾರೆ ಅಂತ, ನೀವು ಸೇಫ್ ಗಾರ್ಡ್ ಮಾಡ್ತೀರಾ ಅಷ್ಟೇ. ಅದೇ ತರ ದತ್ತ ಸ್ವಾತಂತ್ರ್ಯ ಅಂದ್ರೆ ಭಗವಂತಂದೇ ಸ್ವಾತಂತ್ರ್ಯ, ಸರ್ವತಂತ್ರ ಸ್ವತಂತ್ರ ಭಗವಂತನೇ. ಆ ಭಗವಂತ ನಮಗೆ ಅಂತ ಒಂದಿಷ್ಟು ಸ್ವತಂತ್ರ ಕೊಟ್ಟ ಅಂದ್ರೆ ನಮಗ್ ಕೊಟ್ಬಿಟ್ಟಿಲ್ಲ ಅವನು, ಅಷ್ಟು ಪಾರ್ಟ್ನ ಅವನು ನಮ್ಮ ಒಳಗಡೆ ಇದ್ದು ಅವನೇ ಎಕ್ಸಿಬಿಟ್ ಮಾಡ್ತಾ ಇದ್ದಾನೆ. ಮತ್ತೆ ಒನ್ಸ್ ಅಗೇನ್ ಅವ್ನು ಕೊಟ್ಟಿರೋದನ್ನ ನಾನು ಯೂಸ್ ಮಾಡಕ್ ಹೆಂಗಾಗಲ್ವೋ, ಆದ್ರೆ ನಾನು ಬಾಟಲ್ ತೆಗೆದು ಬಿಟ್ಟು ಬೇಕಾದ್ರೆ ನಿಮ್ಗೊಂದ್ ಸ್ವಲ್ಪ ನೀರು ಕೊಡ್ಬೋದು, ತಗೊಳ್ಳಿ ಒಂಚೂರು ಅಂತ. ಐ ಹ್ಯಾವ್ ಗಾಟ್ ದಟ್ ರೈಟ್. ನಿಮಗ್ ಕುಡಿಯಕ್ಕಿಲ್ಲ ರೈಟ್ಸು, ಯಾಕಂದ್ರೆ ನಾನ್ ನಿಮಗ್ ಕೊಟ್ಟಿರೋದಷ್ಟೇ ಅದನ್ನ. ಅಥವಾ ನಾನು ಯಾವ್ದೋ ತಿಂಡಿ ಡಬ್ಬ ಕೊಟ್ಟಿರ್ತೀನಿ ಬಿಸ್ಕೆಟ್ಸ್, ಅದನ್ನ ನೀವು ಓಪನ್ ಮಾಡಿ ತಿನ್ನಂಗಿಲ್ಲ. ದೋ ಅದ್ರಲ್ಲಿ ಬಿಸ್ಕೆಟ್ ಇದ್ರೂ ಕೂಡ ತಿನ್ನಕ್ಕಾಗಲ್ಲ ನಿಮ್ಗೆ, ಯಾಕಂದ್ರೆ ನಿಮಗ್ ಗೊತ್ತು ಅದ್ ನಂದು ಅಂತ.
ಆದ್ರೆ ನಾನೇ ನಿಮ್ಗೆ ತೆಗೆದುಬಿಟ್ಟು ಓಪನ್ ಮಾಡಿಕೊಟ್ಟು ತಿನ್ನು ಅಂದ್ರೆ ನೀವು ತಿನ್ಬೋದು. ಹಾಗೆ ದತ್ತ ಸ್ವಾತಂತ್ರ್ಯ ಅಂತ ಭಗವಂತಂದೇ ಸ್ವಾತಂತ್ರ್ಯ ಕಂಪ್ಲೀಟ್ 100%. ಅದರಲ್ಲಿ ನಮ್ಮ ಕರ್ಮಕ್ಕೆ ತಕ್ಕನಂಗೆ ಒಂದಿಷ್ಟು ಸ್ವಾತಂತ್ರ್ಯನ ಅವ್ನು ನಮಗ್ ಕೊಟ್ಟಿರ್ತಾನೆ ಅಂದ್ರೆ ನಾನು ಅದನ್ನ ಯೂಸ್ ಮಾಡ್ಕೊಳಕ್ ಬರಲ್ಲ. ನಮ್ಮ ಒಳಗಡೆ ಇದ್ದು ಅವನೇ ಮಾಡಿಸ್ತಾನೆ ನಮ್ಮ ಹತ್ರ. ದಟ್ ಈಸ್ ದತ್ತ ಸ್ವಾತಂತ್ರ್ಯ. ಆಯ್ತಾ? ಅದನ್ನು ಅವನೇ ಮಾಡಿಸ್ಬೇಕು. ಆ ಪ್ರಯತ್ನ ಅನ್ನುವಂಥದ್ದನ್ನ ನಾನ್ ಮಾಡ್ದೆ ಅಂತ ಅನ್ಕೊಂತೀವಲ್ಲ, ಅಟ್ಟರ್ ಫೂಲಿಶ್ನೆಸ್, ಇಡಿಯೋಟಿಕ್ ಇದು ಸೇಯಿಂಗ್ ಅದು. ನಾನು ಭಗವಂತಂಗ್ ಸರ್ವಿಸ್ ಮಾಡ್ದೆ. ಆ ತರನ ಒಂದಷ್ಟು ಜನ ಇದ್ದಾರೆ. ಭಗವಂತನ್ಗೋಸ್ಕರ ಅಲ್ಲ, ಭಗವಂತಾನೇ ಒಳಗಡೆ ಮಾಡಿಸ್ತಾ ಇರೋದು. ಹಿ ಇಸ್ ನಾಟ್ ಸಮ್ವೇರ್ ಎಲ್ಸ್ ಇನ್ ದ ಟೆಂಪಲ್ಲೋ ಅಥವಾ ಇನ್ನೆಲ್ಲೋ ಇಲ್ಲ. ಅವನು ನಮ್ಮ ಒಳಗಡೆ ಇದ್ದು ನನ್ನ ಕೈಯನ್ನು ಅವನೇ ಎತ್ತಿಸ್ತಾ ಇದ್ದಾನೆ, ನನ್ನ ಬಾಯಲ್ಲೂ ಅವನೇ ಮಾತಾಡ್ತಾ ಇದ್ದಾನೆ. ಎವ್ರಿಥಿಂಗ್ ಇಸ್ ಹಿ ಅಲೋನ್. ಆಯ್ತಾ? ಅದಕ್ಕೆ ಏನ್ ಮಾಡಿದೆ, ನೇರವಾಗಿ ಅವನ ಗುಡಿಗೆ ಹೋಗಿ ಅವನ ಹತ್ರನೇ ನಾನು ರಿಕ್ವೆಸ್ಟ್ ಮಾಡಿದೆ, ಮೊರೆ ಹೊಕ್ಕೆ ಅಲ್ವಾ, ಭಗವಂತನ ಸರೆಂಡರ್ ಮಾಡಿದೆ. ತಾಯಿಗೆ ಮಗಂದು ಸಮಾಧಾನ ಕೊಡ್ಲಿಲ್ವಂತೆ, ಏನೇನೋ ಹೇಳ್ತಾನೆ ಅಂತ. ಯಾಕಂದ್ರೆ ಮನಸ್ಸೊಂಥರ ವಿಚಿತ್ರ. ಅದರಲ್ಲಿ ಅದು ಬೇಕಾದಂಗೆ ಅದು ಹೋಗ್ತಾ ಇರುತ್ತೆ. ಅದಕ್ಕೇನು ಒಂದು ನೆಟ್ಟಿಗಿರೋ ಒಂದು ದಾರಿ ಇಲ್ಲ, ಒಂದು ಕ್ರಮ ಇಲ್ಲ. ಆಯ್ತಾ? ಅದು ಏನ್ ನಮ್ಮ ಇಷ್ಟ ಬಂದಂಗೆ ಓಡಿಸ್ತಾ ಇರ್ತೀವಿ ಅದನ್ನ ನಾವು. ನನ್ನ ಮಕ್ಕಳಿಗೆ ಆಪತ್ತು ಬಂದಿದೆ ಅಂದಾಗ ಭಾಗಣ್ಣ ಹೇಳಿದ ಮಾತು ಇವನಿಗೆ ನಂಬಿಕೆ ಬಂತು, ತಾಯಿಗೆ. ಓ ಹೌದು, ರಿಯಲಿ ಮೈ ಚಿಲ್ಡ್ರನ್ ಆರ್ ಇನ್ ಡೇಂಜರ್ ಅಂತ ಅವಳಿಗೆ ಅನ್ನಿಸ್ತು. ಆದ್ರೆ ಭಾಗಣ್ಣ ಈಗೇನ್ ಹೇಳ್ತಾ ಇದ್ದಾನೆ, ಅವ್ರ ಡೇಂಜರ್ ಅನ್ನೋಂಥದ್ದು ಸಾಲ್ವ್ ಆಯ್ತು ಅಂದ್ರೆ ಶಿ ಇಸ್ ನಾಟ್ ರೆಡಿ ಟು ಬಿಲೀವ್. ಅರ್ಧ ಹಾಫ್ ಒಪ್ತಾ ಇದ್ದಾಳೆ, ಇನ್ನರ್ಧ ಹಾಫ್ ಒಪ್ತಾ ಇಲ್ಲ. ಇಲ್ಲಮ್ಮ, ನಾನು ವೆಂಕಟೇಶ್ವರನ್ ಕೇಳ್ಕೊಂಡೆ, ಅವ್ರೀಗ ಆರಾಮಿದ್ದಾರೆ ಅಂತಂದ್ರೆ ಇವಳಿಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ, ಒಪ್ಪಿಗೆ ಕೊಡ್ತಾ ಇಲ್ಲ. ಆದ್ರೆ ಡೇಂಜರ್ ಬಂದಿದೆ ಅಂದ್ರೆ ಒಪ್ತಾ ಇದ್ದಾಳೆ, ಕ್ವಶನ್ ಮಾಡ್ಲಿಲ್ಲ ಅವಳು. ನೀನ್ ಹೆಂಗೋ ಹೇಳ್ತೀಯ ಇಲ್ಲಿ ಕುತ್ಕೊಂಡು ನನ್ನ ಮಕ್ಳಿಗೆ ಡೇಂಜರ್ ಬಂದಿದೆ ಅಂತ ಅಂತಿದ್ದಾಳೆ. ಆರಾಮಿದ್ದಾರೆ ಅಂತಂದ್ರೆ ಅವಳು ಇಷ್ಟಪಡ್ತಾ ಇಲ್ಲ. ಏನೋ ಹೇಳ್ತಾ ಇದೀಯ ನೀನು ಅಂತ ಹೇಳಿ ಅಮ್ಮಂಗೆ ಅಷ್ಟು ತೃಪ್ತಿ ಆಗ್ಲಿಲ್ವಂತೆ. ಹುಚ್ಚು ಮನ್ಸು ನಮ್ದು, ಅರ್ಧ ನಂಬುತ್ತೆ ಅರ್ಧ ನಂಬಲ್ಲ. ಭಾಗಣ್ಣನೇ ತಾಯಿಗೆ ಸಮಾಧಾನ ಮಾಡಿ ಹೇಳ್ತಾನೆ, ಇನ್ 2-3 ದಿನ ಅಮ್ಮ, ಅವರು ಆರಾಮ್ ಮನೆಗ್ ಬಂದ್ಬಿಡ್ತಾರೆ, ಅವ್ರು ಏನಾಯ್ತು ಅಲ್ಲಿ ಅನ್ನೋಂಥದ್ದನ್ನ ನೀನೇ ಅವ್ರ ಬಾಯಿಂದ ಕೇಳುವಂತೆ ಅಂತ ಹೇಳಿದಾಗ 2-3 ದಿನ ಪಾಪ ಅಮ್ಮಂಗೆ ಹೆಂಗಾಗಿರ್ಬೇಡ, ಎಷ್ಟೋ ವರ್ಷಗಳಾದಂಗೆ ಆಗ್ಬಿಟ್ಟಿರುತ್ತೆ. ಯಾವಾಗ ನೋಡಿದ್ರು ಬಾಗಿಲ ಕಡೆ ನೋಡ್ತಾ ಕೂತಿರ್ತಾ ಇದ್ಲಂತೆ, ಮಕ್ಳು ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ. ಸೀನು ಮತ್ತೆ ದಾಸ ಬರ್ತಾ ಇರ್ತಾರೆ, ದೂರದಿಂದಾನೇ ನೋಡಿರೋ ವೆಂಕಮ್ಮ ಭಾಗಣ್ಣನ್ ಕೂಗ್ ಹೇಳ್ತಾಳಂತೆ, ನನ್ ಮಕ್ಳು ಬಂದ್ರು ಕಣೋ, ವೆಂಕಟೇಶ್ವರ ಕಳಿಸ್ಕೊಟ್ಬಿಟ್ಟ ಅಂತ ಹೇಳಿ ಮಕ್ಕಳನ್ನ ತಬ್ಕೋತಾಳಂತೆ. ಅವ್ರ ಮುಖ ಒಣಗೋಗಿತ್ತಂತೆ, ಮುಖದಲ್ಲಿ ಎಲ್ಲಾ ಕಡೆ ಪಾಪ ದೊಡ್ಡ ದೊಡ್ಡ ಗಡ್ಡಗಳು ಬೆಳ್ಕೊಂಡ್ಬಿಟ್ಟಿತ್ತಂತೆ, ಕಣ್ಣುಗಳು ಎಲ್ಲ ವೀಕ್ ಆಗ್ಬಿಟ್ಟಿತ್ತಂತೆ. ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾಳೆ ವೆಂಕಮ್ಮ. ಭಾಗಣ್ಣ ತಮ್ಮಂದ್ರ ತಲೆ ನೇವರ್ಸ್ಬಿಟ್ಟು, ವೆಂಕಟೇಶ್ವರ ನಿಮ್ಮನ್ನ ಕರುಣಿಸಿದಾನಪ್ಪ, ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಕಿಂಚಿತ್ತಲ್ಲಿ ಪರಿಹಾರ ಆಯಿತು ಅಂತ ಹೇಳ್ತಾನೆ. ಎಂತ ದೊಡ್ಡ ಅಪರೋಕ್ಷ ಜ್ಞಾನಿಗಳಾಗಿದ್ರು ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ತಪ್ಪಲ್ಲ. ಅಪರೋಕ್ಷ ಆದ್ಮೇಲೆ ಸಂಚಿತ ಮತ್ತೆ ಆಗಾಮಿನಿ ಕರ್ಮ ತೆಗೆದು ಬಿಡ್ತಾನೆ ಭಗವಂತ, ಬಟ್ ಪ್ರಾರಬ್ಧ ಅನುಭವಿಸ್ಲೇಬೇಕು. ವಿಜಯದಾಸರಂತ ಅಪರೋಕ್ಷ ಜ್ಞಾನಿಗಳು ಬಡತನ ಅನುಭವಿಸಿದ್ರು. ಗೋಪಾಲದಾಸರಂತ ಅಪರೋಕ್ಷ ಜ್ಞಾನಿಗಳು ಎಷ್ಟು ಬಡತನ ಅನುಭವಿಸಿದ್ರು. ಅವರು ಭಾಗಣ್ಣ ಆಗಿದ್ದಾಗ, ಸಂಕಾಪುರದಲ್ಲಿದ್ದಾಗ, ಮೊದ್ಲ ಕಲ್ಲಲ್ಲಿದ್ದಾಗ. ಪ್ರಾರಬ್ಧ ಅನ್ನೋಂಥದ್ದು ಯಾರನ್ನೂ ಬಿಡಲ್ಲ, ಆದ್ರೆ ಸ್ವಲ್ಪ ಕಡಿಮೆ ಇದು ಮಾಡ್ತಾರೆ ಆ ಥರ. ಅಂದ್ರೆ ಇಟ್ ಈಸ್ ಲೈಕ್ ಡೈರೆಕ್ಟ್ ಆಗಿ ಸೂಜಿ ಚುಚ್ಚಿದ್ರೆ ಎಷ್ಟು ನೋವಾಗುತ್ತೆ, ಅದೆಲ್ಲ ನಮಗೆ, ನಾವು ಕುಯ್ಯೋ ಅಂತ ಕಿರ್ಚ್ತಾ ಇರ್ತೀವಿ. ಅಪರೋಕ್ಷ ಜ್ಞಾನಿಗಳು ಹೇಗಿರ್ತಾರೆ ಅಂದ್ರೆ, ಅವ್ರಿಗೆ ಲೋಕಲ್ ಅನಾಸ್ತೇಷ್ಯ ಕೊಟ್ಟಿರ್ತಾರೆ. ಸೂಜಿ ತಗೊಂಡ್ ಚುಚ್ಲಿ ಅಥವಾ ಚಾಕು ತಗೊಂಡ್ ಕಟ್ ಮಾಡ್ಲಿ, ಸರ್ಜರಿ ಮಾಡಿದಾಗ ಗೊತ್ತಾಗಲ್ಲ ನೋಡಿ. ಲೋಕಲ್ ಅನಾಸ್ತೇಷ್ಯ ಕೊಟ್ಟಾಗ ನಮ್ ಮುಂದೆನೆ ಕಟ್ ಮಾಡ್ತಾ ಇರ್ತಾರೆ, ಆದ್ರೆ ನಾವು ನೋಡ್ತಿರ್ತೀವಿ, ನಮಗ್ ನೋವಾಗಲ್ಲ. ಆ ರೀತಿ ಅಪರೋಕ್ಷ ಜ್ಞಾನಿಗಳಿರ್ತಾರೆ. ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಅಷ್ಟೇ. ಅವ್ರಿಗೆ ಅನಾಸ್ತೇಷ್ಯ ಇರುತ್ತೆ, ನಮ್ಗಿರಲ್ಲ. ನಾವೆಲ್ಲದಕ್ಕೂ ಒದ್ದಾಡಿ ಅಳ್ತಾ ಇರ್ತೀವಿ. ಅವರು ಕಷ್ಟ ಬಂದ್ರೂ ಕೂಡ ನನ್ನ ಪಾಪಕರ್ಮ ಅನ್ನುವಂಥದ್ದು ಪ್ರಾರಬ್ಧದಲ್ಲಿ ಪರಿಹಾರ ಆಯ್ತು ಅಂತ ಹೇಳಿ ಖುಷಿಯಾಗಿರ್ತಾರೆ ಅವರು. ಆಯ್ತಾ? ಸ್ನಾನ ಮಾಡಿ ಊಟ ಮಾಡಿ ಬನ್ನಿ, ನಾನು ವೆಂಕಟೇಶ್ವರನ ಗುಡಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಅವನು ಹೋಗ್ತಾನೆ. ಅತೀ ಸಂತೋಷ ಆದ್ರೂನು ಬಾಗಣ್ಣಂಗೆ ವೆಂಕಟೇಶ್ವರ, ಅತೀ ದುಃಖ ಆದ್ರೂನು ಅದೇ ಗೋವಿಂದನೆ. ಗುಡಿಗೆ ಹೋಗದೆ ಇದ್ರೆ ಅವನಿಗೆ ಸಮಾಧಾನ ಇಲ್ಲ. ಏನಾದ್ರೂನು ಭಗವಂತನ ದರ್ಶನ ಅವನಿಗೆ ಬೇಕೇ ಬೇಕು. ನಾವೆಷ್ಟು ಜನ ಈ ತರ ಇರ್ತೀವಿ, ಎಷ್ಟು ಜನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕಾದ್ರೆ ನಮ್ದೇ ಓನ್ ಪ್ಲಾನ್ಗಳು, ಏನೇನೋ ಪ್ಲಾನ್ಗಳು. ಬರ್ತ್ಡೇ ಇಸ್ ನಾಟ್ ಅ ಮ್ಯಾಟರ್ ಆಫ್ ಸೆಲಿಬ್ರೇಷನ್. 1 ವರ್ಷ ಹೊಟ್ಟೋಯ್ತು ನಮ್ದು, ಗೋವಿಂದ, ನಮ್ಮ ಆಯುಷ್ ಹೊಟ್ಟೋಯ್ತು. ಏನ್ ಮಾಡ್ದೆ ಹಾಗಾದ್ರೆ 1 ವರ್ಷ? ಸರಿಯಾಗಿ ನಡೆದ್ನ? ಜೀವನದಲ್ಲಿ ಸರಿಯಾಗಿ ಬದುಕದ್ನ? ಭಗವಂತನ ಕಡೆ ಹೋಗೋದಕ್ಕೆ ಸರಿಯಾಗಿರೋ ಸ್ಟೆಪ್ ಇಟ್ನ? 1 ವರ್ಷ ಕೊಟ್ಟಿದ್ದ ಭಗವಂತ, 365 ಡೇಸ್ ನಮ್ಮನ್ನ ಜೀವಂತವಾಗಿ ಇಟ್ಟಿದ್ದ. ಏನ್ ಮಾಡಿದ್ವಿ ನಾವು?
ಎಷ್ಟು ತಿಳ್ಕೊಂಡಿವಿ ಭಗವಂತನ ಮೇಲೆ ಜ್ಞಾನ? ಝೀರೋ. ಆದ್ರೆ ಸೆಲಿಬ್ರೇಟ್ ಮಾಡ್ತೀವಿ. ಹೊಟ್ಟೋಯ್ತು ಹೋಗಿರೋ ಬರ್ತಡೆಗೆ ಇದ್ವಿ ಅನ್ನೋದಕ್ಕೆ ಸೆಲಿಬ್ರೇಷನ್. ಈ ಸ್ವಭಾವ ಗೊತ್ತಿತ್ತು. ಅದಕ್ಕೆ ತಮ್ಮಂದ್ರೇನ್ ಡಿಸ್ಟರ್ಬ್ ಮಾಡ್ಲಿಲ್ವಂತೆ ಬಾಗಣ್ಣಗೆ. ನಮಸ್ಕಾರ ಮಾಡ್ತಾರೆ. ಬಾಗಣ್ಣ ಗುಡಿಯಿಂದ ವಾಪಸ್ ಬಂದ್ಮೇಲೆ ತುಂಬಾ ಹೊತ್ತಾಗಿತ್ತಂತೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಭಗವಂತನ ಜೊತೆ ಇದ್ನಲ್ಲ ಕಾನ್ವರ್ಸೇಷನ್ ಮಾಡ್ಕೊಂಡು. ಅಮ್ಮನ್ನ ಮುಂದೆ ಕೂಡಿಸ್ಕೊಂಡು ತಮ್ಮಂದ್ರನ್ನ ಕರೆದು ಅವ್ರನ್ನ ಕೇಳ್ತಾನಂತೆ, ಮಹಾರಾಣಿಯವರು ತಮ್ಮಂದ್ರು ನಿಮ್ ಮೇಲೆ, ಮಹಾರಾಣಿಯವರ ತಮ್ಮಂದ್ರು ಅಂದ್ರೆ ಯಾರು ಅವನಿದ್ನಲ್ಲ ಸೋದರ ಮಾವ, ಅವನು ಮಹಾರಾಣಿ ತಮ್ಮನ್ ಮಗಳನ್ನೇ ತಾನೇ ಕೊಡ್ಬೇಕು ಅಂತ ಅನ್ಕೊಂಡಿದ್ದು ಆ ಯುವರಾಜನ್ಗೆ. ಅವನ್ ಏನ್ ಮಾಡಿರ್ತಾನೆ, ಇವ್ರ ಮೇಲೆ ತುಂಬಾ ಸಿಟ್ಟು ಮಾಡ್ಕೊಂಡ್ಬಿಟ್ಟಿರ್ತಾನೆ. ಯಾಕಂದ್ರೆ ಇವನು ಅಗೇನ್ಸ್ಟ್ ಆಗ್ಬಿಟ್ಟಿರ್ತಾರ ಅವರು. ಆ ಟೈಮಿಗೆ ಮಹಾರಾಣಿಯವ್ರ ಏನಾದ್ರು ಬರದೇ ಇದ್ದಿದ್ರೆ ನಿಮ್ಮ ಅವಸ್ಥೆ ಮುಗ್ದೇ ಹೋಗ್ಬಿಡ್ತಾ ಇತ್ತಲ್ಲ ಅಂತ ಹೇಳಿದ್ನಂತೆ. ಅಣ್ಣ ಕಣ್ಣಲ್ಲಿ ನೋಡ್ದಂಗ್ ಮಾತಾಡ್ತಾ ಇದ್ದಾನಲ್ಲಪ್ಪ. ಅಣ್ಣ ವಾಸ್ ನಾಟ್ ದೇರ್ ಇನ್ ಗದ್ವಾಲ್, ಬಟ್ ಆಸ್ ಇಫ್ ಗದ್ವಾಲ್ ಅಲ್ಲಿ ಇದ್ದಿದ್ ಇವ್ರಿಬ್ರು, ಸೀನು ಮತ್ತೆ ದಾಸು. ಅವ್ರು ನೋಡಿದ್ದನ್ನೆಲ್ಲ ಅಣ್ಣ ಹೇಳ್ತಾ ಇದ್ದಾನೆ. ಅಣ್ಣ, ಮಹಾರಾಣಿಯವ್ರ ತಮ್ಮಂದ್ರಿಗೆ ಸತ್ಯ ಏನು ಅಂತ ತಿಳ್ಕೊಳೋ ಅಪೇಕ್ಷೆನೇ ಇರ್ಲಿಲ್ಲ ಅಣ್ಣ. ಅವ್ರಿಗೆ ನಮ್ಮನ್ನ ಪನಿಷ್ಮೆಂಟ್ ಮಾಡ್ಬೇಕು ಅಷ್ಟೇನೆ, ಕೊಡ್ಬೇಕು. ನನ್ನ ನೋಡಿದ್ರೆ ಅವ್ರಿಗೆ ಯಾಕೆ ಇಷ್ಟು ಸಿಟ್ಟು ಅನ್ನೋದೇ ನಮಗ್ ಗೊತ್ತಾಗಿರ್ಲಿಲ್ಲ ಅಂತ ತಮ್ಮಂದ್ರು ಪ್ರಶ್ನೆ ಮಾಡ್ತಾರಂತೆ. ಅಲ್ಲ, ಇಷ್ಟೆಲ್ಲ ಪನಿಷ್ಮೆಂಟು ಟಾರ್ಚರ್ ಅಂಡರ್ಗಾನ್ ಆಗಿರುವಂತದ್ದು ಸೀನು ಮತ್ತು ದಾಸು, ಆದ್ರೆ ಬಾಗಣ್ಣ ಎಲ್ಲಾನು ಹೇಳ್ತಾ ಇದ್ದಾನಲ್ಲ ಅಂತ ವೆಂಕಮ್ಮಂಗ್ ಆಶ್ಚರ್ಯ ಆಗೋಗುತ್ತಂತೆ. ಬಾಗಣ್ಣ ಬಿಡಿಸಿ ಬಿಡಿಸಿ ಹೇಳ್ತಾನೆ, ಮಹಾರಾಜರು ಅರಮನೆಯಲ್ಲಿ ನಿಮ್ ಮೇಲೆ ತೋರಿಸ್ತಾ ಇರುವಂತಹ ಗೌರವ, ಮಹಾರಾಣಿಯವರು ನಿಮ್ಮಲ್ಲಿಟ್ಟಂತಹ ವಾತ್ಸಲ್ಯ, ಇದ್ರಿಂದ ಮಹಾರಾಜರ ಭಾವ ಮೈದುನ ಅಂದ್ರೆ ಮಹಾರಾಣಿಯವ್ರ ತಮ್ಮ, ಅವ್ರಿಗೆ ಅಸೂಯೆ ಅನ್ನೋಂಥದ್ದು ಬಂದಿತ್ತು. ಅವ್ರ ಸ್ವಭಾವನೆ ವಿಚಿತ್ರ. ತಮ್ಮ ಮಗಳನ್ನ ಯುವರಾಜರು ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ರು ಅಲ್ವಾ. ಆಮೇಲೆ ಯುವರಾಜರಿಗೊಂಥರ ಹುಚ್ಚಿಡ್ದಂಗೆ ಆಗೋಗ್ಬಿಟ್ಟಿತ್ತಲ್ಲ. ಆಗೇನ್ ಮಾಡಿದ್ರು, ಹೆದರ್ಕೊಂಡ್ಬಿಟ್ರು. ಹುಚ್ಚಂಗೆ ಯಾರಾದ್ರೂ ಮಗಳನ್ನ ಕೊಡ್ತಾರಾ? ಅದಕ್ಕೆ ಅವರು ಡಿಸಿಷನ್ ಇಂದ ಹಿ ವಾಸ್ ಜಸ್ಟ್ ಅವೇ ವಾಪಸ್ ಬಂದ್ಬಿಟ್ಟಿದ್ರು, ಹಿಂದಕ್ಕೆ ಬಂದ್ಬಿಟ್ಟಿದ್ರು. ಈಗ ಮನುಷ್ಯರ ಸ್ವಭಾವನೇ ವಿಚಿತ್ರ. ತಮ್ಮ ಅಳಿಯಂಗ್ ಒಳ್ಳೇದಾಗಬೇಕು, ಆ ಒಳ್ಳೇದಾಗ್ಬೇಕು ಅಂದ್ರೆ ಅದು ಬರೀ ನಮ್ಮಿಂದ ಮಾತ್ರ ಒಳ್ಳೇದಾಗ್ಬೇಕು. ನನ್ನ ಮಗಳನ್ನ ಕೊಟ್ಟೇ ನಾನು ಅವನನ್ನು ಉದ್ಧಾರ ಮಾಡ್ಬೇಕು. ಈಗ ಆಗ್ಲಿಲ್ವಾ, ನನ್ನ ಮಗಳನ್ನ ಕೊಡಕ್ ಆಗ್ಲಿಲ್ವಾ, ಈಗ ನನ್ನಿಂದ ಒಳ್ಳೇದಾಗ್ಲಿಲ್ಲ ಅಂದ್ರೆ ಅದು ಆಗ್ಲೇಬಾರ್ದು. ಅಂದ್ರೆ ನಮ್ಮ ಮಗಳನ್ನ, ಅವ್ರ ಮಗಳನ್ನ ಕೊಡೋದಕ್ಕೆ ಅವ್ರು ಹಿಂದೆಟ್ ಹಾಕಿದ್ರು, ಅದು ನ್ಯಾಯ, ಓಕೆ, ಅದು ಅವ್ರ ಇಷ್ಟ ಅಲ್ವಾ. ಇಫ್ ಹಿ ವಿಶ್ ಹಿ ಕುಡ್ ಹ್ಯಾವ್ ಗಿವನ್, ಅದರ್ವೈಸ್ ಹಿ ವುಡ್ ಹ್ಯಾವ್ ಕೆಪ್ಟ್ ಕ್ವೈಟ್. ಅವನ ಇಷ್ಟ ಅದು, ಇನ್ನೊಬ್ಳನ್ನ ಯಾರಾದ್ರೂ ನೋಡ್ಕೊಂಡ್ಲಿ. ಆದ್ರೆ ಅವನೇನ್ ಮಾಡ್ದ, ನನ್ನ ಮಗಳನ್ನ ಕೊಡಲ್ಲ, ನನ್ನ ಮಗಳ ಅಲ್ದೇ ಇದ್ರೆ ಯುವರಾಜ್ರಿಗೆ ಮದುವೆನೇ ಆಗ್ಬಾರ್ದು ಅಂತ. ಅದು ದೈತ್ಯಾಕಾಂಕ್ಷೆ, ರಾಕ್ಷಸ ಆಕಾಂಕ್ಷೆ ಅದು. ಆಯ್ತಾ, ಕೆಟ್ಟ ಡಿಸೈರ್ ಅದು. ನಂದು ಒಂದ್ ಕಾಲ್ ಕಟ್ಟಾಗ್ಲಿ, ಅವಂದ್ 2 ಕಾಲ್ ಕಟ್ಟಾಗ್ಲಿ ಅಂತ ಯಾರೋ ವರ ಬೇಡ್ಕೊಡ್ರಂತಲ್ಲ ಹಂಗೆ. ನಾನ್ ಹೇಳ್ದಂಗೆ ಯುವರಾಜ್ರಿಗೆ ಮದ್ವೆ ಆದಾಗ, ಯಾಕಂದ್ರೆ ಭಾಗಣ್ಣ ಮುಹೂರ್ತ ಇಟ್ಕೊಟ್ಟಿದ್ದು, ಭಾಗಣ್ಣನೇ ಹುಡುಗಿನೂ ಹುಡ್ಕೊಟ್ಟಿದ್ದು ಆಯ್ತಾ. ಆಗ ಹೊಟ್ಟೆ ಉರ್ಕೊಂಡವ್ರು ಯಾರು ಅಂದ್ರೆ ಸೋದ್ರ ಮಾವ. ಯಾಕಂದ್ರೆ ಯುವರಾಜ ಇದ್ದಕ್ಕಿದ್ದಂಗೆ ರೆಡಿ ಆಗ್ಬಿಟ್ಟ, ಭಾಗಣ್ಣ ಹೇಳಿದ್ರಿಂದ ಮದ್ವೆ ಮಾಡ್ಕೊಂಡ್ಬಿಟ್ಟ ಅಲ್ವಾ. ಆಗ ಅವ್ರ ಮಗಳನ್ನ ಕೊಡೋಕ್ ತಪ್ಪಿಬಿಡ್ತಲ್ಲ. ಅರಮನೇಲಿ ಏನಾಯ್ತು ಅವಾಗ, ಇವ್ರ ಪ್ರಭಾವ ಅಂದ್ರೆ ಇನ್ಫ್ಲೂಯೆನ್ಸ್ ಅನ್ನೋಂಥದ್ದು ಕಡಿಮೆ ಆಗೋಯ್ತು. ಆದ್ರಿಂದ ಹಿ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಅಲ್ಲಿ ಇವನ್ಕಿಂತ ಹೆಚ್ಚಾಗಿ ಭಾಗಣ್ಣಂಗ್ ಮರ್ಯಾದೆ ಸಿಗ್ತಾ ಇತ್ತು. ಆಗೇನಾಯ್ತು, ಸಿಟ್ಟು ಬರೋದಕ್ ಶುರುವಾಯ್ತು. ನೀವು ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡ್ ಮೇಲಂತೂ ಅಸೂಯೆ ಇನ್ನ ಜಾಸ್ತಿ ಆಗೋಯ್ತು. ನೀವು ಕೆಲ್ಸಕ್ಕೆ ಹೋಗಿ ಒಳ್ಳೆ ರೀತಿ ದುಡಿತಾ ಇದ್ರಲ್ವಾ, ಅದನ್ನ ಇವ್ರಿಗೆ ಸಹಿಸ್ಕೊಳಕ್ಕಾಗ್ಲಿಲ್ಲ. ತಾವೇನೋ ಕಡಿಮೆ ಆಗ್ಬಿಟ್ವೇನೋ, ಏನೂ ಆಗಿಲ್ಲ, ಅವ್ರವ್ರಿಗೆ ಸಿಕ್ಕೋ ಮರ್ಯಾದೆ ಅವ್ರವ್ರಿಗೆ ಸಿಕ್ಕೇ ಸಿಕ್ಕತ್ತೆ. ಬಟ್ ನಮ್ಗೆ ಹಂಗೆ ಅಲ್ವಾ, ನಮ್ಗಿಂತ ಚೆನ್ನಾಗಿ ಯಾರಾದ್ರೂ ಪರ್ಫಾರ್ಮ್ ಮಾಡಿದ್ರು ಅಂದ್ರೆ ನಮ್ಗೇನೋ ಹೊಟ್ಟೆ ಉರಿ, ನನ್ಗಿಂತ ಚೆನ್ನಾಗಿ ಹೇಳ್ತಾ ಇದಾರೆ ಅವರು ಅಂತ. ಅಲ್ಲ, ನನಗೆ ಅವ್ರಿಗೆ ನಾವು ಅಷ್ಟೊಂದು ಇಂಟರ್ಫಿಯರ್ ಆಗ್ಬಾರ್ದು ಅಂಟಿಲ್ ಅನ್ಲೆಸ್ ಇಟ್ ಅಫೆಕ್ಟ್ಸ್ ಮೈ ಪರ್ಸನಲ್ ಲೈಫ್. ಅಲ್ಲಿ ತನಕ ಆಗ್ಲಿಲ್ಲ ಅಂದ್ರೆ ಆರಾಮಿದ್ ಬಿಡ್ಬೇಕು. ಅವ್ರದ್ದು ಸಿಕ್ಕೋದು ಅವ್ರಿಗೆ ಸಿಗ್ತಾ ಇದೆ, ನಮಗ್ ಸಿಕ್ಕೋದು ನಮಗ್ ಸಿಗ್ತಾ ಇದೆ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಹಿ ವಾಸ್ ನಾಟ್ ಲೈಕ್ ದಟ್. ಅವನು ಅಸೂಯೆ ಅವನ್ಗೆ, ಆಯ್ತಾ, ಹೊಟ್ಟೆ ಉರಿ. ಮಹಾರಾಜರು ಅಭಿಮಾನ ನೋಡಿ ಅಧಿಕಾರಿಗಳೆಲ್ಲ ತುಂಬಾ ಚೆನ್ನಾಗಿ ನಡ್ಕೊಂತಾ ಇದ್ರು ಇವ್ರ ಹತ್ರ, ಆ ತಮ್ಮಂದ್ರ ಹತ್ರ. ಇವನ್ಗಂತೂ ಅಷ್ಟೇ, ಇವನ್ ಪೇಷನ್ಸ್ ಅನ್ನೋ ಅಂಥದ್ದು ಒಡೆದ್ ಹೋಯ್ತಂತೆ. ಸ್ವಂತ ಶಕ್ತಿಗಿಂತ ಅಂದ್ರೆ ಇವಾಗ ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ ವಿತೌಟ್ ಎನಿ ಒನ್ಸ್ ಇನ್ಫ್ಲೂಯೆನ್ಸ್. ನಾನು ತುಂಬಾ ಕಷ್ಟದಿಂದ ಮೇಲ್ ಬಂದಿದ್ದೀನಿ ಅಂದ್ರೆ ಅವ್ರು ಆರಾಮಿರ್ತಾರೆ, ಅವ್ರಿಗೆ ಗೊತ್ತಿರುತ್ತಲ್ಲ ಕಷ್ಟದಿಂದ ಮೇಲ್ ಬಂದಿರೋದು. ಆದ್ರೆ ಯಾರ್ಯಾರ್ದೋ ಇನ್ಫ್ಲೂಯೆನ್ಸ್ ಇಂದ ಮೇಲ್ ಬಂದ್ಬಿಟ್ಟಿರ್ತಾರಲ್ಲ, ಯಾರ್ಯಾರ್ದೋ ಇನ್ಫ್ಲೂಯೆನ್ಸ್ ತಗೊಂಡು ಒಳ್ಳೆ ಪೊಸಿಷನ್ಗೆ ಬಂದ್ಬಿಟ್ಟಿರ್ತಾರೆ, ಅವ್ರಿಗೇನ್ ಗೊತ್ತಾ, ಈ ಹೊಟ್ಟೆ ಉರಿ ಅನ್ನೋಂಥದ್ದು ಇರುತ್ತೆ. ದಟ್ ಈಸ್ ಕಾಮನ್. ಯಾಕಂದ್ರೆ ಅವ್ರು ಕಷ್ಟನೇ ಪಟ್ಟಿಲ್ಲ, ಸುಮ್ಮನೆ ದುಡ್ಡು ಕೊಟ್ಟು ಲಂಚ ಕೊಟ್ಟು ಇನ್ನೇನೋ ಮಾಡಿ ಇನ್ಯಾರ್ದೋ ಇನ್ಫ್ಲೂಯೆನ್ಸ್ ಇಂದ ಬಂದ್ಬಿಟ್ಟಿರ್ತಾರೆ.
ಆಯ್ತಾ? ಅದಕ್ಕೋಸ್ಕರ ಟೈಮ್ ಕಾಯ್ತಾ ಇದ್ದ. ಇಲ್ದೇ ಇರೋ ಅಂತ ಆರೋಪ ಎಲ್ಲ ಹೊರಿಸ್ಬಿಟ್ಟು ಜೈಲಿಗೆ ಹಾಕ್ಬಿಟ್ಟಿದ್ನಂತೆ. ದೂರ್ ಕಂಪ್ಲೇಂಟ್ ಕೊಟ್ಟವನು ಅವನೇ, ಪನಿಷ್ಮೆಂಟ್ ಕೊಡೋ ಜಡ್ಜು ಅವನೇ. ಮತ್ತೆ ಹೆಂಗ್ ಕೊಡ್ತಾನೆ? ಕಂಪ್ಲೇಂಟು ಅವನೇ ಕೊಟ್ಟವನು ಆ ತಮ್ಮ, ಪನಿಷ್ಮೆಂಟ್ ಕೊಡೋ ಜಡ್ಜು ಅವರೇ ಅಂದ್ರೆ ಅಷ್ಟು ಕರೆಕ್ಟಾಗಿ ಏನಾಯ್ತು, ಮಹಾರಾಣಿಯವ್ರಿಗೆ ವಿಷಯ ತಿಳಿತು. ತಕ್ಷಣ ಅವಳು ಬಂದು ಏನ್ ಮಾಡಿದ್ಲು, ಜೈಲಿಂದ ಬಿಡಿಸಿದ್ಲು. ಆದ್ರೂ ತಮ್ಮನ್ನ ಕಡ್ದು, ಛೀ ಯಾಕೆ ಹಿಂಗ್ ಮಾಡ್ದೆ ನೀನು, ಏನ್ ಮಾಡಿದ್ರು ಅವರು ಅಂತ ಜೈಲಿಗೆ ಹಾಕಿದ್ದು ನೀನು, ಈ ತರ ಮಾಡ್ಬೋದಾ ನೀನು ಅಂತ ಬೈಲಿಲ್ವಂತೆ. ಯಾಕೆ ಬೈಲಿಲ್ಲ? ಇದೇ ನಮ್ ಪ್ರಾಬ್ಲಮ್. ತಮ್ಮ ಅಲ್ವಾ ಅವನು ಎಷ್ಟಿದ್ರು, ರಕ್ತ ಸಂಬಂಧ ಬಿಡಲ್ಲ. ಆಯ್ತಾ? ಅದಕ್ಕೆ ಅವಳು ಕರೆದು ಬೈಲೂ ಇಲ್ವಂತೆ. ಉತ್ತನೂರ್ಗೆ ಅವಳೇ ಕಳಿಸ್ಕೊಟ್ಟಿದ್ದಂತೆ ಮಹಾರಾಣಿ. ಕರ್ಸ್ಕೊಟ್ಬಿಟ್ಟು ಭಾಗಣ್ಣನ್ ಕರ್ಕೊಂಬನ್ನಿ ಅಂತ ಹೇಳಿ ಕಳಿಸಿದ್ಲಲ್ವಾ ಅಂತ ಹೇಳಿದಿಕ್ಕೆ ಅವಳು ಏನ್ ಮಾಡಿದಾಳೆ, ತಮ್ಮಂದು ಆಡಳಿತದಲ್ಲಿ, ಅವನ ಆಡಳಿತ ಅಲ್ವಾ ನಡೀತಾ ಇದ್ದಿದ್ದು, ಎಲ್ಲ ಅವಂದೇ ಇನ್ಫ್ಲೂಯೆನ್ಸ್, ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ಕಳಿಸಿದಾಳೆ. ಮಹಾರಾಜರಿಗೆ ಇದ್ಯಾವುದು ಗೊತ್ತಿಲ್ಲ. ನೀವು ಹೋದ್ರೆ ಮಹಾರಾಜರು ಮತ್ತೆ ಏನ್ ಮಾಡ್ತಾರೆ, ನಿಮ್ಗೆ ಸಾರಿ ಕೇಳಿ ಮತ್ತೆ ಕೆಲ್ಸಕ್ಕೆ ಸೇರಿಸ್ಕೋತಾರೆ. ನೀವು ಹೋಗ್ತಿರೋ, ಬೇಕಾದ್ರೆ ನಾನೇ ಬಂದ್ ಮಹಾರಾಜರ ಹತ್ರ ನಾನು ಹೇಳ್ಬಿಟ್ಟು ಬರ್ತೀನಿ ಅಂತ ನಗ್ತಾ ಹೇಳ್ತಾನಂತೆ ಭಾಗಣ್ಣ. ಆಗ ವೆಂಕಮ್ಮ ಹೇಳ್ತಾಳೆ, ಶಿ ವಿಲ್ ಇಂಟರ್ಫಿಯರ್. ಏಯ್, ನನ್ನ ಮುದ್ದು ಮಕ್ಕಳ ಮೇಲೆ ಅಷ್ಟೊಂದು ಅಸೂಯೆ ಇಟ್ಟಿರೋ ಆ ಪಾಪಿ ಅವನಿರೋ ಜಾಗಕ್ಕೆ ಮತ್ತೆ ಕಳಿಸ್ತೀನೇನೋ ಮಕ್ಕಳನ್ನ. ಇಲ್ಲಿ ರೊಟ್ಟಿ ಚಟ್ನಿ ಊಟ ಮಾಡ್ಕೊಂಡಿದ್ರು ಪರವಾಗಿಲ್ಲ, ನನ್ನ ಮಕ್ಕಳನ್ನ ನನ್ನ ಮುಂದೆ ನಗ್ನಗ್ತಾ ಇದ್ರೆ ಸಾಕು, ನಾನಂತೂ ಅವ್ರನ್ನ ಕಳ್ಸಲ್ಲಪ್ಪ ಅಂತ ಹೇಳ್ತಾಳಂತೆ. ಕೆಲ್ಸಕ್ಕೆ ಸೇರ್ಸು ಅಂತ ಯಾರು ಫೋರ್ಸ್ ಮಾಡಿದ್ದು? ವೆಂಕಮ್ಮನೆ. ರಾಜಾಶ್ರಯದಲ್ಲಿರ್ಲಿ ನನ್ನ ಮಕ್ಕಳು, ಝುಮ್ ಅಂತ ಓಡಾಡ್ಕೊಂಡಿರ್ಲಿ, ರಾಜರು ಡ್ರೆಸ್ ಹಾಕೊಂಡಿರ್ತಾರೆ ಅಂತೆಲ್ಲ ಅವಳು ಆಸೆ ಪಟ್ಟಿದ್ಲು. ಆಯ್ತು ಅಂತ ಹೇಳಿ ಅಣ್ಣ ಹೇಳ್ದ ಅಂತ ಮನ್ಸಿಲ್ದೇ ಇದ್ರು ಪಾಪ ಅವರಿಬ್ರು ಹೋದ್ರು. ಈಗ ನೋಡಿದ್ರೆ ಅರಮನೆ ರಾಜಕೀಯ ಹಿಡ್ಸಲ್ಲ ಅಂತಂದ್ರು ಮತ್ತೆ ಅಣ್ಣ ಹೇಳ್ತಾ ಇದ್ದಾನಲ್ಲ, ಬೇಕಾದ್ರೆ ಬನ್ನಿ ಇನ್ಫ್ಲೂಯೆನ್ಸ್ ಮಾಡ್ತೀನಿ ಅಂತ. ಅಣ್ಣಂಗೆ ಪ್ರಾರ್ಥನೆ ಮಾಡ್ತಾರಂತೆ, ಬೇಡ ಅಣ್ಣ ಮತ್ತೆ ಕಳಿಸ್ಬೇಡ ಅಂತ. ಅದಕ್ಕೆ ಭಾಗಣ್ಣ ಹೇಳ್ತಾನೆ, ಶ್ರೀ ವೆಂಕಟೇಶ ನಿಮ್ ಮೇಲೆ ಕರುಣೆ ಇಟ್ಟಿದಾನಪ್ಪ, ಅದಕ್ಕೋಸ್ಕರ ಕಿಂಚಿತ್ ಬಿಸಿ ಮುಟ್ಟಿಸ್ದ ಅಷ್ಟೆ. ನಿಮ್ಮನ್ನ ಚೆನ್ನಾಗಿ ಮಾಡಿದಾನೆ. ಇನ್ನು ಯಾವತ್ತೂ ಕೂಡ ನಾನು ನಿಮ್ಮನ್ನ ಬಿಟ್ಟಿರಲ್ಲ, ನೀವಿದ್ದಲ್ಲಿ ನಾನು, ಯಾವಾಗ್ಲೂ ಜೊತೆಲಿರೋಣ ನಾವು 3 ಜನ ಅಂತ ಹೇಳಿ ಭಾಗಣ್ಣ ಇಬ್ರು ತಮ್ಮಂದ್ರನ್ನ ಅಂದ್ರೆ ಸೀನು ಮತ್ತೆ ದಾಸು ಅವ್ರನ್ನ ತಬ್ಕೋತಾನಂತೆ. 3 ಮಕ್ಕಳು ಈ ರೀತಿ ಒಬ್ರಿಗೊಬ್ರು ತಬ್ಕೊಂಡಿದಾರಲ್ಲ, ತಾಯಿಗೆ ಕಣ್ಣಲ್ಲಿ ನೀರ್ ಬಂತಂತೆ. ಭಗವಂತ ನಿಮ್ಮನ್ ಹೀಗೇ ಇಟ್ಟಿರ್ಲಿ, ಅಣ್ಣ ಯಾವ ದಾರಿಲ್ ನಡೀತಾನೋ ನೀವಿಬ್ರು ಇದೇ ದಾರಿಲೇ ನಡೀರಿ, 3 ಜನ ಹೀಗೆ ಒಂದೇ ದಾರಿಲ್ ಹೋಗಿ ಅಂತ ಆಶೀರ್ವಾದ ಮಾಡ್ತಾಳಂತೆ. ಅಮ್ಮ ಮಾಡಿದ ಆಶೀರ್ವಾದ ಯಾವತ್ತಾದ್ರೂ ಸುಳ್ಳಾಗೋದಕ್ಕೆ ಸಾಧ್ಯನಾ? ಅಣ್ಣನ್ ಮಾರ್ಗದಲ್ಲೇ ನಡೀರಿ, ಅಣ್ಣನ್ ದಾರಿಲೇ ನಡೀರಿ ಅಂತ ಸೀನು ಮತ್ತೆ ದಾಸುಗ್ ಹೇಳಿದ್ರಲ್ಲ, ಅಣ್ಣ ಯಾವ ದಾರಿಲಿ ಹೋಗ್ತಾ ಇದ್ದಾನೆ? ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಅಣ್ಣ. ಆಯ್ತಾ? ಅದೇ ಮಾರ್ಗದಲ್ಲಿ ಹೋಗು ಅಂತ ಅಮ್ಮ ಆಶೀರ್ವಾದ ಬೇರೆ ಮಾಡ್ತಾ ಇದ್ದಾಳೆ. ರಂಗು ಆ ಟೈಮಲ್ಲಿ ಇರ್ಲಿಲ್ವಂತೆ, ಅವನು ಹೊರಗಡೆ ಹೋಗಿದ್ದ ಬಚಾವ್ ಅವನು. ಅವನಿಗದು ಇಟ್ ನಾಟ್ ಅಪ್ಲಿಕೇಬಲ್ ರಂಗುಗೆ, ಯಾಕಂದ್ರೆ ಅವನಿಗೆ ಅವನು ಹೊರಗಡೆ ಹೋಗ್ಬಿಟ್ಟಿದ್ನಲ್ಲ. 3 ಜನ, ನೀವಿಬ್ರೂ ಕೂಡ ಅಣ್ಣನ ದಾರಿಲೇ ಹೋಗಿ ಅಂದ್ಲು ಹೊರತು ನೀವು 3 ಜನ ಅಂತ ಅವಳೇನು ಅಂದಿಲ್ಲ. ಯಾಕಂದ್ರೆ ಅಲ್ಲಿ ಇದ್ದಿದ್ದಿಬ್ರೆ ಸೀನು ಮತ್ತೆ ದಾಸು, ಅವ್ರಿಬ್ರಿಗೆ ಹೇಳಿದ್ಲು ನಾಟ್ ಅಪ್ಲಿಕೇಬಲ್ ಟು ರಂಗು, ಅವನು ಹೊರಗಡೆ ಹೋಗಿದ್ದ. ಸೊ ವಾಟ್ ಇಸ್ ನೆಕ್ಸ್ಟ್ ಅದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತು.